ಅಂತ ಒಂದು ಮನಸ್ಸು ನಿರ್ಧಾರ ಮಾಡಿಕೊಂಡು ಯಾವುದೇ ರೀತಿಯ ಕಳಂಕ ಹಿಡಿದೇನೆ ಎಲ್ಲರೂ ನಾವು ಅದನ್ನ ಗೆಲ್ಲಿಸ್ಬೇಕಂತ ಭಾವನೆ ಇದ್ದೀವಿ. ಅವರು ಸಹ ಯಾವುದೇ ಎದೆಗುಂದದೆ ಎಲ್ಲರೂ ನಾವು ಗೆಲ್ಲೇಬೇಕಂತ ಒಂದು ಛಲದಿಂದ ಈ ನಮ್ಮ ಸಂಸ್ಥೆ ಕಟ್ಟಬೇಕಂತ ಕೇಳ್ಕೊಳ್ತಾ ಎಲ್ಲರೂ ಮತದಾರಗಳು ಎಲ್ಲರೂ ಒಳ್ಳೆ ರೀತಿಯ ಮತ ಹಾಕಿಸಿ ಎಲ್ಲರಿಗೂ ಚುನಾವಣೆಯಲ್ಲಿ ಪ್ರಚಾರಕ್ಕೆ ಓಟನ್ನು ಕೇಳಲಿಕ್ಕೆ ಎಲ್ಲರೂ ಯಾವುದೇ ರೀತಿಯ ಕಳಂಕ ಇಲ್ಲದೆ ಬಂದು ಸಹಕರಿಸ್ಬೇಕಂತ ಕೇಳ್ಕೊಳ್ತಾ, ಜೊತೆಗೆ ಈ ಅಡಿಕೆ ಕೊನೆ ಟೈಮಲ್ಲಿ ಈ ಥರ ಬೆಳಗ್ಗೆ ಬಂದಿದ್ದೆ ನನಗೆ ತುಂಬ ಖುಷಿಯಾಗಿದೆ. ನಮ್ಮ ಬಂಧುಗಳಿಗೆಲ್ಲ ಒದಿಸುತ್ತಾ ನನ್ನ ನಮ್ಮ ಪಕ್ಷದ ಎಲ್ಲ ಅಭ್ಯರ್ಥಿಗಳೇ ಹಾಗೂ ಎಲ್ಲ ಸದಸ್ಯರ ಹಾಗೂ ಆತ್ಮೀಯ, ಮೊದಲನೇದಾಗಿ ಒಬ್ಬ ಪಿ ಕಾರ್ಡ್ ಬ್ಯಾಂಕಿಗೆ ನಮ್ಮ ಪಕ್ಷದ ನೇತೃತ್ವದ ಒಟ್ಟು 9 ಜನ ಆಯ್ಕೆಯಾಗಿದ್ದಾರೆ ನಿರ್ದೇಶಕರಾಗಿ ಅನ್ನೋದನ್ನು ಈ ಸಭೆ ಮುಂದೆ ಹೇಳಿ ಸಂತೋಷ ಪಡ್ತೇನೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ, ಅದರಲ್ಲೂ ನನ್ನ ವಿರುದ್ಧ ನಿರ್ವಾಹಣೆಯಲ್ಲಿ ಯಾರು ಸಹ ಅಭ್ಯರ್ಥಿಗಳು ಸಹ ನಾಮಪತ್ರ ಸಲ್ಲಿಸದೆ ನನ್ನನ್ನು ಸಹ ಆಯ್ಕೆ ಮಾಡಿದ್ದಾರೆ. ಬಹುಶಃ ನಿಮ್ಮೆಲ್ಲರ ವಿಶ್ವಾಸ, ಸಹಕಾರ ಹಾಗೂ ನನ್ನ ಶ್ರಮ ಸಹ ಇದೆ. ಅದಕ್ಕಾಗಿ ನಾನು ಮತ್ತೊಮ್ಮೆ ಚಿರಋಣಿಯಾಗಿದ್ದೀನಿ ನಿಮ್ಮೆಲ್ಲರಿಗೂ. ಅದೇ ರೀತಿ ಏನು ಮಾಡ್ಬೋದು ಒಂದು ಸಂಸ್ಥೆ, ಏಕೆಂದರೆ ಕುರ್ಚಿ ಬರ್ತಿಗೆ ಹೋಗೋದಲ್ಲ. ಶೋಭಿತ್ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾದರೆ ಇವತ್ತು ಬೇರೆಯವರಿಗೆ ಮಾದರಿಯಾಗಿದ್ದಾರೆ. ಅಂದರೆ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾಗಿ ಏನು ಮಾಡ್ಬೋದು ಅನ್ನೋದು ಅವರು ಆ ಅಂದಿನ ದಿನಗಳಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಅದೇ ರೀತಿ ನಿಜವಾಗಿಯೂ PSSನಲ್ಲಿ ಬಹುಶಃ ಹಳೆ ಹಂಚಿನ ಮಾಡು, ಆಮೇಲೆ ಸಣ್ಣದೊಂದು ಬಿಲ್ಡಿಂಗು ನಮ್ಮ ಉಪೇಂದ್ರಣ್ಣನ ಕಾಲದಲ್ಲಿ ಆಗಿತ್ತು. ಅನಂತರ ಪ್ರಭಾಕರ್ ನಾಯ್ಕರು ನೇತೃತ್ವದ ತಂಡ ಅದ್ಭುತವಾದ ಕಟ್ಟಡ ನಿರ್ಮಾಣ ಮಾಡಿ ಬಹುಶಃ ಯಶಸ್ವಿಯಾಗಿ ಈ ಸಂಸ್ಥೆಯನ್ನು ಮುನ್ನಡೆಸಿದೆ. ಹಾಗಾಗಿ ಯಾರೇ ಬಹುಶಃ ನಮ್ಮ ಜೀವಿತಾವಧಿಯಲ್ಲೇ ಯಾವಾಗಲಾದ್ರೂ ಇಲ್ಲೆಲ್ಲ ಓಡಾಡುವಾಗ ನೋಡಿದ್ರೆ ನಾವು ಯಾರೇ ಎಲ್ಲಿದ್ರೂ ಇದು ಪ್ರಭಾಕರ್ ನಾಯ್ಕರು ನೇತೃತ್ವದ ತಂಡ ಮಾಡಿದ್ದು ಕಟ್ಟಡ ಅಂತ ಒಂದು ಹೇಳಿದ್ದು, ಅದು ಸೊಸೈಟಿನ ಸುಸಜ್ಜಿತವಾಗಿ ಮಾಡಿದ್ದು ಅನ್ನೋದನ್ನ ಒಂದು ನೆನಪು ಮಾಡಿಕೊಳ್ಳಿ ನಮಗೆ ಬಹುಶಃ ಹೆಮ್ಮೆ. ಅದೇ ರೀತಿ ಈಗ ಪುನಃ ಚುನಾವಣೆ ಬಂದಿದೆ. PSCSನ ಚುನಾವಣೆ ಅಂದರೆ ಈ ಸಹಕಾರದಲ್ಲಿ ರಾಜಕೀಯ ಇರಬಾರ್ದು ಅಂತ ಹೇಳ್ತಾರೆ. ಬಟ್ ರಾಜಕೀಯ ಇದ್ದರೆ ಯಾವ ಸಹಕಾರನೂ ಇಲ್ಲ. ಅದು ಚಿಹ್ನೆ ಒಂದಿಲ್ಲ ಬಿಟ್ಟರೆ ಮತ್ತೆಲ್ಲ ಇರ್ತದೆ. ಆದರೆ ನಾವೆಲ್ಲ ಗೆಲ್ಲೋ ತನಕ ಒಂದು ಪಕ್ಷದ ಅಭ್ಯರ್ಥಿಗಳಾಗಿರ್ತೀವಿ. ಆಮೇಲೆ ಗೆದ್ದ ಮೇಲೆ ಎಲ್ಲ ಒಟ್ಟಾಗಿ ಸಂಸ್ಥೆ ಅಭಿವೃದ್ಧಿಗೆ ಸಂಸ್ಥೆ, ಯಾಕೆಂದರೆ ನಾವು ಕೂತು ಸ್ಥಳಕ್ಕೆ ಗೌರವ ಬಂದರೆ ಅದು ನಮ್ಗೆ ಗೌರವ. ಹಾಗಾಗಿ ಆ ಸಂಸ್ಥೆಗೆ ಏನು ಮಾಡಬೇಕು, ಆ ಸಂಸ್ಥೆ ಹಿತನೂ ಕಾಪಾಡಬೇಕು, ರೈತರ ಹಿತನೂ ಕಾಪಾಡಬೇಕು. ಇದೆಲ್ಲ ಎರಡು ನಮ್ಮ ಮನಸ್ಸಿನಲ್ಲಿ ಇರಬೇಕು. ಬರೇ ಚುನಾಯಿತ ಪ್ರತಿನಿಧಿಗಳಾಗಿ ನಾವು ಬರೇ ರೈತರ ಹಿತ ಮಾತ್ರ ಕಾಪಾಡ್ತೀವಿ ಅಂದರೆ ಸಂಸ್ಥೆಯಲ್ಲಿ ನಾವು ಸೇರೆ ಮುಂದೋಗಿರ್ತೀವಿ, ನಾವು ಮತ್ತೆ ನೆಲಮೇಲೂ ಕುರುಕಾಗಬೇಕು ಅಂಥ ಪರಿಸ್ಥಿತಿ ಬರ್ತದೆ. ಹಾಗಾಗಿ ಎರಡನ್ನೂ ನಾವು ಯೋಚನೆ ಮಾಡ್ಕೊಂಡು ಕೆಲಸ ಮಾಡಬೇಕಾಗ್ತದೆ. ಅದು ನನ್ನ ವೈಯಕ್ತಿಕ ಅಭಿಪ್ರಾಯ. ಬಹುಶಃ ಈ ಆಡಳಿತ ಮಂಡಳಿ, ಈಗಿರ್ತಕ್ಕಂಥ ಆಡಳಿತ ಮಂಡಳಿ ಬಹುಶಃ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತದೆ. ಹಾಗಾಗಿ ಈಗ ಏನು ಸ್ಪರ್ಧೆ ಮಾಡಿದ್ದೀರಿ, ಎಲ್ಲ ಯುವಕರಿದ್ದೀರಿ, ಎಲ್ಲರೂ ತಿಳುವಳಿಕೆ ಇರೋರಿದ್ದೀರಿ, ಎಲ್ಲರೂ ಎಜುಕೇಟೆಡ್ ಇದ್ದೀರಿ. ಮತ್ತು ಸಹಕಾರ ಅಂದರೆ ಏನು ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಒಬ್ಬರಿಗೊಬ್ಬರು ಕೈ ಜೋಡಿಸಿದ್ರೆ ಮಾತ್ರ ಸಹಕಾರ. ಹಾಗಾಗಿ ನಿಮ್ಮ ಶ್ರಮಕ್ಕೆ ಖಂಡಿತ ಫಲ ಸಿಗ್ತದೆ. ಈ ನಿಟ್ಟಿನಲ್ಲಿ ನೀವು ಮುಂದುವರೆದ್ರೆ ಸಹಕಾರ ವ್ಯವಸ್ಥೆ ಬಲ ಬರ್ತದೆ, ಜೊತೆಗೆ ನೀವು ಸಹ ಬಲಗೊಳ್ತೀರಿ. ಹಾಗಾಗಿ ನಿಮಗೆ ಯಶಸ್ವಿ ಆಗಲಿ. ನಿಮ್ಮ ತಂಡದ ಎಲ್ಲ ಯಶಸ್ವಿಗೆ ನಮ್ಮ ಕೈಲಾದ ಸಹಾಯವನ್ನು ನಾವು ಮಾಡ್ತಾ ನಿಮ್ಮ ಬೆನ್ನೆಲುಬಾಗಿರ್ತೀವಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ನಮ್ಮ PSSನ ಎಲ್ಲ ಸದಸ್ಯರು ಮತ್ತು ಅಭ್ಯರ್ಥಿಗಳಾಗಿರ್ತಕ್ಕಂಥವರು ಮತ್ತು ಹಿಂದಿನ ಸಾಲಿನಲ್ಲಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಂಥ ಹಾಗೆ ಎಲ್ಲ ಭಾಳಷ್ಟು ಜನ ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂಥವರು ಕೂಡ ಇದ್ದಾರೆ. ಯಾಕಂದ್ರೆ ನನಗೆ ಇಲ್ಲೆಲ್ಲ ಇಷ್ಟೊಂದು ಜನ ಸೇರಿದ್ದು ನೋಡಿ ಇದೊಂದು ರೀತಿಯಲ್ಲಿ ನಾವು ಚುನಾವಣೆ ಗೆದ್ದಿದ್ದೀವಿ ಅಂತಕ್ಕಂಥ ಒಂದು ಗ್ರೂಪ್ ಎಲ್ಲರಲ್ಲೇ ಇದೆ ಅಂತ ಎಲ್ಲರೂ ಸಕ್ರಿಯವಾಗಿ ತೋರಿಸ್ಕೊಂಡಿದ್ದು ನೋಡಿದಾಗ ಅನ್ನಿಸ್ತಾ ಇದೆ. ಏಕೆ ಅಂತ ಹೇಳಿದ್ರೆ ಒಂದು ನಿಜವಾದ ಗ್ರಾಮ ಪಂಚಾಯತ್ ಸೊಸೈಟಿ ಹೇಗೆ ಇತ್ತು ಹಿಂದೆ ಅಂತಕ್ಕಂಥದ್ದನ್ನು ನಾವು ನೋಡಬೇಕು. ಒಂದು ಪ್ರಭಾಕರ್ ಅಧ್ಯಕ್ಷರಾಗಿ ಸುದೀರ್ಘವಾಗಿ 25 ವರ್ಷಗಳ ಕಾಲ ಈ ಒಂದು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥದ್ದು ಒಂದು ರೆಕಾರ್ಡ್ ಅಂತ ಕಲಿಸಿರೋದು
ವ್ಯಾವಸಾಯಿಕರು ಇದ್ದಾರೆ. ಹಾಗಾಗಿ ನಾವು ಈ ಒಂದು ಸಹಕಾರಿ ಸಂಸ್ಥೆಯಲ್ಲಿ ನಾವು ಇದನ್ನ ಬಿಟ್ಟು ನಾವು ಅದರಿಂದ ಹೊರಗಡೆ ಹೋಗ್ಬೇಕಾದ್ರೆ ನಮ್ಮ ಮುಂದಿನ ಯುವಕರನ್ನ ಅಲ್ಲಿ ಒಂದು ತಯಾರಿ ಮಾಡಿ ನಾವು ಸಹಕಾರಿ ಸಂಸ್ಥೆಯಿಂದ ಹೊರಗೆ ಹೋಗ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಒಂದು 4-5 ಜನ ಅನುಭವಿಗಳು ನಮ್ಮ ಜೊತೆಗಿದ್ದಾರೆ. ನಾವೆಲ್ಲ ಸಂಸ್ಥೆಯನ್ನು ಹೇಗೆ ಕಟ್ಟಿ ಬೆಳೆಸಿದ್ದಾರೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು. ನಮಗೆ ಹಿಂದೆ ಈ ಸಂಸ್ಥೆ ಬಹಳ ಲಾಸ್ನಲ್ಲಿದ್ದು ಇಲ್ಲಿ ಭ್ರಷ್ಟಾಚಾರ ಇನ್ನೊಂದು ಮತ್ತೊಂದು ಎಲ್ಲ ನಾವು ಹಳೆ ಹಿಂದೆ ನೋಡಿದ್ದೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಆ ಥರದಕ್ಕೆ ಯಾವುದಕ್ಕೂ ಅವಕಾಶ ಕೊಡದೆ ಸಂಸ್ಥೆಯನ್ನು ಉತ್ತಮವಾಗಿ ನಾವು ಬೆಳೆಸ್ಕೊಂಡು ಅವ್ರು ಬಂದಿದ್ದಾರೆ. ಹಾಗಾಗಿ ನಾವು ಮತದಾರರ ಹತ್ರ ಹೋಗಿ ಮತ ಕೇಳಬೇಕಾದ್ರೆ ನಮಗೆ ಯಾವುದೇ ಥರದ ಮುಜುಗರ ಇಲ್ಲ. ಯಾಕಂದರೆ ಸಂಸ್ಥೆಯನ್ನು ಬೆಳೆಸಿದಂಥವ್ರು ನಾವು ಹೋಗಿ ಕೇಳೋದಕ್ಕೆ ನಮಗೆ ಹಕ್ಕಿದೆ. ಯಾಕಂದರೆ ಈ ಸಂಸ್ಥೆಯನ್ನು ನಾವು ಬೆಳೆಸಿ ಒಂದು ಸದೃಢವಾದಂಥ ಸಂಸ್ಥೆಯಾಗಿ ಮಾಡಿದ್ದೀವಿ ಅಂತಕ್ಕಂಥ ಒಂದು ಆತ್ಮಸ್ಥೈರ್ಯ ನಮ್ಮಲ್ಲಿ ಇದೆ. ಹಾಗಾಗಿ ಈ ಬಾರಿ ಚುನಾವಣೆಯಲ್ಲಿ ನಾವು 12 ಸೀಟಿಗೆ 12 ಸೀಟನ್ನು ಗೆಲ್ಸ್ಕೊಳ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು. ಯಾಕಂದರೆ ಅಲ್ಲಿ ಇರೋದು ಸುಮಾರು ಒಂದು 450 ಓಟ್ ಇರ್ಬೋದು. ಹಾಗಾಗಿ ಆ 450 ಓಟನ್ನು ನಾವು ಇಷ್ಟು ಜನ ಬಂದವರು ಹೆಚ್ಚಿನವರು ಎಲ್ಲರಿಗೂ ನನ್ನ ಕನಸು ಸೊಸೈಟಿನಲ್ಲಿ ಓಟ್ ಮಾಡ್ತಕ್ಕಂಥ ಮತ ಎಲ್ಲರಿಗೂ ಇದೆ. ಅದ್ರ ಜೊತೆಗೆ ನಾವು ಒಂದು 10 ಜನರಿಂದ 5 ಜನರಿಂದ ಓಟ್ ಹಾಕಿಸಿದ್ರೆ ನಾವು 12 ಸೀಟು ಗೆಲ್ಲೋದ್ರಲ್ಲಿ ಯಾವ ಥರದ ನಿಸ್ಸಂಶಯವಾಗಿ ನಾವು ಗೆಲ್ಬೋದು ಅಂತ ಹೇಳ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವೆಲ್ಲ ನಮ್ಮ 12 ಜನ ಅಭ್ಯರ್ಥಿಗಳನ್ನು ಗೆಲ್ಲಿಸಲಿಕ್ಕೆ ಶ್ರಮ ವಹಿಸಬೇಕು ಅಂತ ನಿಮ್ಮಲ್ಲಿ ನಾನು ಕೇಳ್ಕೊಳ್ತಾ ನನಗೆ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗೂ ಇಲ್ಲಿ ಏನು 12 ಜನ ಅಭ್ಯರ್ಥಿಗಳಿದ್ದಾರೆ ಅವರಿಗೂ ಕೂಡ 12 ಜನಕ್ಕೂ ಇವತ್ತು ಹೇಗೆ ಶುಭ ಹಾರೈಸ್ತೀವ ಹಾಗೆ ಚುನಾವಣೆ ನಂತರ ಎಲ್ಲರೂ ನೀವು 12 ಜನರನ್ನ ಗೆದ್ದು ಬಂದು ಮತ್ತೊಂದು ಅಭಿನಂದನೆಗಳನ್ನು ಹೇಳ್ತಕ್ಕಂಥ ಕೆಲಸ ಆಗಲಿ ಅಂತ ಹೇಳಿ ನನಗೆ ಮಾತು. ಇವತ್ತು ನಿಜವಾಗಲೂ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನನ್ನ ಮತ್ತೊಮ್ಮೆ ಒಂದು ಅವಕಾಶವನ್ನು ತಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ಒಂದು ಅವಕಾಶವನ್ನು ಕೊಟ್ಟಿದ್ದೀರಾ. ಕಳೆದ 2 ಬಾರಿಯೂ ಕೂಡ ನಾವು ಈ ಒಂದು ಸಂಸ್ಥೆಯಲ್ಲಿ ಕೆಲಸವನ್ನು ಮಾಡಿದ್ದೀನಿ. ನಾನು ನಮ್ಮ ಅಧ್ಯಕ್ಷರಾದಂಥ ಪ್ರಭಾಕರ್ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಮಾಜಿ ಅಧ್ಯಕ್ಷರಾದ ಈಶ್ವರ್ ಅವರ ನೇತೃತ್ವದಲ್ಲಿ ನಾವು ಈಗಾಗಲೇ ಈ ಒಂದು ಸೊಸೈಟಿಗೆ ಸಾಕಷ್ಟು ಕೆಲಸವನ್ನು ಮಾಡಿ ಸಾಕಷ್ಟು ಅನುಭವವನ್ನು ಕೂಡ ನಾನು ಕೂಡ ಹೊಂದಿದ್ದೇನೆ ಈ ಒಂದು ಸೊಸೈಟಿಯಲ್ಲಿ. ಆದರೆ ಈ ಬಾರಿ ನನಗೆ ಬೇಡ ಅಂತ ನಾನು ನಮ್ಮ ಮುಖಂಡರುಗಳ ಹತ್ರ ನಾನು ಸಾಕಷ್ಟು ಕೇಳ್ಕೊಂಡೆ. ಯಾಕಂದರೆ 2-3 ಟರ್ಮ್ ನಮ್ದು ಆಯಿತು, ಮುಂದೆ ಯಾರಾದರೂ ಹೊಸಬರು ಬಂದು ನಿಲ್ಲಂಗಿದ್ರೆ ಬರಲಿ, ಅವರು ಬಂದು ಮಾಡಲಿ ಅಂತ ಹೇಳಿದ್ರು. ನಮ್ಮ ಶಾಸಕರಾದಂಥ ರಾಜೇಗೌಡರು ಕೂಡ ಅವರು ಕೂಡ ನಮಗೆ ಸಿಕ್ಕಿದಾಗ ಇಲ್ಲ ನೀವು ಪ್ರಭಾಕರಣ್ಣ ಈಶ್ವರ್ ಅವರೆಲ್ಲ ಸೇರಿ ಒಂದು ಟೀಮ್ ಮಾಡಿ ನೀವು ಚುನಾವಣೆಯನ್ನು ನೀವು ಮಾಡಬೇಕು ಅಂತ ಅವರು ಕೂಡ ಕೇಳ್ಕೊಂಡ್ರು. ಹಾಗೂ ಇಲ್ಲಿರ್ತಕ್ಕಂಥ ಶಾನಹಳ್ಳಿ ಹಾಗೂ ನಿಲುವಾಗಲು ಗ್ರಾಮ ಪಂಚಾಯತಿಯ ಮುಖಂಡರುಗಳೆಲ್ಲರೂ ನೀವೆಲ್ಲರೂ ಹಾಕಬೇಕು ಅಂತ ಹೇಳಿದ್ರು. ನಾನು ಕೂಡ ಸುಮಾರು ಜನಕ್ಕೆ ಎಲ್ಲರೂ ಕೇಳಿದೆ, 2-3 ಟರ್ಮ್ ಆಯಿತು, ನಾವು ಯಾಕೆ ಹಾಕಬೇಕು ಅಂತ ಕೇಳಿದಾಗ ಕೆಲ ಹಿರಿಯರು ಅದೇ ಹೇಳಿದ್ರು, ಈ ಥರ ಸಹಕಾರಿ ಕ್ಷೇತ್ರದಲ್ಲಿ ಸೊಸೈಟಿಗಳಂತ ಆದಾಗ ವರ್ಷ ನಿಮಗೆ ಬರೋದಿಲ್ಲ, ನಿಮ್ಮ ಸೊಸೈಟಿ ಚೆನ್ನಾಗಿ ಮಾಡಿದ್ದೀರ, ನಿಮ್ಮ ಅವಧಿನ ಚೆನ್ನಾಗಿ ಮಾಡಿದ್ದೀರ ಇದು, ಹಾಗಾಗಿ ಮುಂದೂ ಕೂಡ ಇನ್ನೂ ಏನಾದರೂ ಮಾಡೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಗೋಡನ್ ವ್ಯವಸ್ಥೆ ಕೂಡ ಇನ್ನೂ ಸಾಕಷ್ಟು ಚೆನ್ನಾಗಿಲ್ಲ. ಆ ಗೋಡನ್ ವ್ಯವಸ್ಥೆ ಕೂಡ ಮಾಡಬೇಕಾದಂಥ ಎಲ್ಲರೂ ಹೇಳಿದ್ದಕ್ಕೆ ನಾವು ಈ ಒಂದು ಚುನಾವಣೆಗೆ ನಾನು ಕೂಡ ಒಪ್ಪಿ, ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ನಾವು ಇರ್ತಕ್ಕಂಥ ಅಭ್ಯರ್ಥಿಗಳನ್ನು ನೋಡಿದ್ರೆ ಇನ್ನೂ ಒಂದು ಧೈರ್ಯ ಬರ್ತದೆ ನಮಗೆ. ಯಾಕಂದರೆ ಬೇರೆ ಬೇರೆ ಸೊಸೈಟಿಗಳನ್ನು ನೋಡಿದ್ರೆ ಕೆಲ ಸೊಸೈಟಿಲಿ ಅಭ್ಯರ್ಥಿಯಿಂದಲೇ BJPಯವರು ಒಟ್ಟಿಗೆ ಒಂದು ಸೇರ್ಕೊಂಡಿದ್ದಾರೆ. ಆ ಥರದ ಪರಿಸ್ಥಿತಿ ನಮ್ಮ ಸೊಸೈಟಿಲಿ ಇಲ್ಲ. ಇವಾಗ 12 ಸೀಟು ಕೂಡ ನಾವು ಗಳಿಸ್ಬೋದು ಅನ್ನೋ ಒಂದು ಧೈರ್ಯ ನಮಗಿದೆ. ತಮ್ಮೆಲ್ಲರ ಆಶೀರ್ವಾದವೂ ಕೂಡ ನಮಗೆ ಬೇಕು. ನಾವು ಈ ಒಂದು ಕ್ಯಾನ್ವಾಸಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ತಮ್ಮ ಮಾರ್ಗದರ್ಶನವನ್ನು ಇಟ್ಕೊಂಡು ನಾವು ಒಂದು ಕೆಲಸವನ್ನು ಮಾಡ್ತೀವಿ. ಮುಂದೂ ಕೂಡ ಈ ಸೊಸೈಟಿ ಅಭಿವೃದ್ಧಿಗೆ ನನ್ನ ಕೈಲಾದಂಥ ಒಂದು ಶ್ರಮವನ್ನು ಕೊಟ್ಟು ನಾನು ಕೂಡ ಕೈ ಜೋಡಿಸಿ ಕೆಲಸವನ್ನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮಗೆ ಗೆದ್ದು ಬರಬೇಕು.
12 ಜನ ಗೆದ್ದು ಬಂದ್ರೆ ಈಗ ನೋಡಿ ಒಬ್ಬ PLD ಬ್ಯಾಂಕ್ ಸಹ ನಮ್ದು 9 ಜನ 9 ಸೀಟ್ ಆಗಿದೆ ನಮ್ದು ಕಾಂಗ್ರೆಸ್ ಇಂದ. ಅದೇ ರೀತಿ ನಮ್ಮಲ್ಲಿ 12 ಸೀಟು ನಮಗೆ ಆಗಬೇಕು ಕೆಲಸ. ನಾವು ಇಲ್ಲಿ ಸೇರಿದಂತ ಒಬ್ಬೊಬ್ಬರ ಕಾರ್ಯಕರ್ತರು ಕೊನೆಯ ಪಕ್ಷ ಒಂದು 10 ಜನ ವೋಟರ್ಸ್ ಅನ್ನ ನಾವು ಮನಸ್ಸು ಹೇಳಿರೋದು. ನಮ್ಗೆ ಹತ್ತಿರದಲ್ಲಿ ಇರೋರು ಅದರಲ್ಲೂ ಸ್ವಲ್ಪ ಆ ಕಡೆ ಈ ಕಡೆ ಶೇಕಿಂಗ್ ವೋಟ್ ಉಂಟಲ್ಲ, ಆ ಶೇಕಿಂಗ್ ವೋಟ್ ಫಸ್ಟ್ ನಾವು ಕ್ಯಾಚ್ ಮಾಡಬೇಕು. ಇದನ್ನ ನಾವು ಕ್ಯಾಚ್ ಎಲ್ಲರೂ ನಾವು ಮಾಡೋಣ ಅಂತ ಹೇಳ್ತಾ ಈಗ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರೂ ಅಂತ ನನ್ನ ಮಾತನ್ನ ಇಲ್ಲಿ ಕಾಂಗ್ರೆಸ್ ಕುಟುಂಬದವರು ಸೇರಿದ್ದೇವೆ. ಈ 12 ಜನನ ಯಾವುದೇ ಕಾರಣಕ್ಕೆ ನಾವು ಪ್ರತಿಯೊಂದು ಮನೆಗೂ ಹೋಗಿ ನಾವು ಯಾವ ರೀತಿ ಒಂದು 10 ನಿಮಿಷನಾರು ಕೂತು ಅವರವರ ಮನೆಯಲ್ಲಿ ನಾವು ನಮ್ಮ ಸೊಸೈಟಿ ಹಾಗೆ ಹೋದಂತ ವಿಚಾರಗಳನ್ನೆಲ್ಲ ಎತ್ಕೊಂಡು ಇಂಪ್ರೂವ್ಮೆಂಟ್ಸ್ ಬಗ್ಗೆ ಎಲ್ಲ ಹೇಳ್ಕೊಂಡ್ರೆ ಪಕ್ಕಾ ಅವರು ನಮಗೆ ಅವರು ಸಪೋರ್ಟ್ ಮಾಡ್ತಾರೆ. ಯಾಕೆ ಗೊತ್ತಾ, ಇಂಥ ಒಂದು ಬಿಲ್ಡಿಂಗು ನಸಿಕೆ ಹೋದಂತ ಒಂದು ಸೊಸೈಟಿನ ಈ ಮಟ್ಟಕ್ಕೆ ನಮ್ಮ ಹಿಂದಿನ ಬೋರ್ಡ್ ತಗೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ ಇದೊಂದು ದೊಡ್ಡ ಹೆಮ್ಮೆ ವಿಚಾರ ಇದು. ಆದ್ರಿಂದ ನಮಗೆ ಓಟ್ ಕೇಳಲಿಕ್ಕೆ ಭಾರಿ ಸುಲಭ. ಏನೋ ಕೆಟ್ಟ ಹೆಸರು ತಗೊಂಡು ಪ್ರಭಾಕರ್ ಹೇಳಿದ್ರು, ಈಗ ಕೆಟ್ಟ ಹೆಸರು ತಗೊಂಡು ನಾವು ಓಟ್ ಕೇಳಕ್ ಹೋದ್ರೆ ನಮ್ಗೆ ನಮ್ಮ ಮುಖ ನೋಡ್ತಾರೆ ಅವರು, ಎಂತ ಮಾಡಿದ್ಲಾಗದೆ ಇದಾಗಿದೆ ಈಗ ಮನೆಲ್ಲ ಒಟ್ಟಿಗೆ ಇರ್ತಾರೆ. ಈ ಹಂಗಿಲ್ಲ ನಮ್ದು. ನಮ್ಗೆ ಹೇಳಲಿಕ್ಕೆ ಬೇಕಾದ ಮಾಡಿದ್ದಾರೆ ಮಾತಾಡಿದರೆ ಹಾಗೂ ನಮ್ಮ ಹೋಬಳಿ ಅಧ್ಯಕ್ಷರು ಹಾಗೂ ನಮ್ಮ ಗ್ರಾಮ ಪಂಚಾಯಿತಿಯ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಬೂತ್ ಅಧ್ಯಕ್ಷರುಗಳು ಹೆಗ್ಗಾರ್ ಮತ್ತು ಶಾನವಳ್ಳಿ, ಬಿಲ್ಗದ್ದೆ ಮತ್ತು ಕೋಡೂರು ಎಲ್ಲರ ಒಂದು ಸಮ್ಮುಖದಲ್ಲಿ ಇವತ್ತು ನಾವು ಒಂದು ತಂಡನ ಮಾಡ್ಕೊಂಡ್ಬಿಟ್ಟು ಒಂದು ಚುನಾವಣೆಯನ್ನು ಎದುರಿಸಬೇಕು ಅಂತಕ್ಕಂಥ ಒಂದು ತೀರ್ಮಾನನ ತಮ್ಮಿದೆ. ಯಾಕೆಂದರೆ ಇವತ್ತು ಎಲ್ಲದಕ್ಕಿಂತ ಇಂಪಾರ್ಟೆಂಟು ಕ್ಯಾಂಡಿಡೇಟ್ಗಳ ಪ್ರಯತ್ನದ ಜೊತೆಗೆ ನಮಗೆ ನೀವೆಲ್ಲ ಹೆಚ್ಚಿನ ಸಹಕಾರನ ಕೊಡ್ತೀರಿ ಅಂತಕ್ಕಂಥದ್ದು ಒಂದು. ಎರಡನೇದು ಆ ಭಾವನೆ ಇಟ್ಕೊಂಡೇ ಮಾಡಿರೋದು. ಮತ್ತು ಜೊತೆಗೆ ನಮ್ಮಲ್ಲಿ ಯಾವುದೊಂದು ಗೊಂದಲ ಇಲ್ಲ. ಪಾರ್ಟಿ ಈಗ ನಮಗೆ ಹೇಳಿದ್ರು ಯಾರೇ ಇಂಟ್ರೆಸ್ಟ್ ಇದ್ದರೆ ಮಾಡಿ ಅಂತ ಹೇಳಿದ್ದೀವಿ ಬಿಟ್ಟರೆ, ಅಥವಾ ಯಾರು ಪ್ರಜ್ವಲ್ ಆಗಲಿ ನಾವಾಗಲಿ ಆಗಲೇಬೇಕು ಅಂತಕ್ಕಂಥದ್ದಲ್ಲ. ಆದರೆ ಪಾರ್ಟಿಯ ಒಂದು ತೀರ್ಮಾನ ಅದಕ್ಕೆ ನಾವು ಕಾರ್ಯಕರ್ತರು ಇವತ್ತು ನಾವು ಕೂಡ ಒಪ್ಕೊಂಡು ಈ ಒಂದು ಚುನಾವಣೆ ಎದುರಿಸಲಿಕ್ಕೆ ಇದು ಮಾಡಿದ್ದೀವಿ. ಎಲ್ಲರ ಸಹಕಾರ ಬೇಕು. ಈ ಒಂದು ಸಂಸ್ಥೆ ಭಾರಿ ಹದಗೆಟ್ಟು ಒಂದು ಸಂಸ್ಥೆ ಆಗಿದೆ. ವಿಕ್ಲಿ ಸೊಸೈಟಿ ಅಂದರೆ ಲೋನ್ ಕೂಡ DC ಬ್ಯಾಂಕಲ್ಲಿ ಸಿಗ್ತಿರ್ಲಿಲ್ಲ, ಆ ಮಟ್ಟಕ್ಕೆ ಹೋಗಿದೆ. ಆದರೆ ಹಂತ ಹಂತವಾಗಿ ಜನಗಳ ಸಹಕಾರ ಜೊತೆಗೆ ಈ ಕಟ್ಟಡ ಮಾಡುವಾಗ ನಮ್ಮ ಶಾಸಕರ ಸಹಕಾರ ಜೊತೆಗೆ ಇವತ್ತು ನಾವು ನಮ್ಮೊಂದಿಗೆ ಇಲ್ಲ ಅವರು ಧರ್ಮೇಗೌಡರು ಅವರ ಒಂದು ಸಹಕಾರ, ಎಲ್ಲ ಪಾರ್ಟಿಯವರು ಕೂಡ ಸಹಕಾರ ಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ರಾಜೇಗೌಡರು ಕೂಡ ಧರ್ಮೇಗೌಡರು ನಾವು ಇವತ್ತು ನೆನೆಸ್ಕೊಳ್ಬೇಕಾಗ್ತದೆ. ಅವರೆಲ್ಲರ ಸಹಕಾರ, ಜನಗಳ ಸಹಕಾರ ಇವತ್ತು ಈ ಮಟ್ಟಕ್ಕೆ ಬಿಲ್ಡಿಂಗ್ ಹೋಗಿದೆ. ಹಾಗೆ ನಮಗೆಲ್ಲ ರೀತಿಯಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅವರು ಕೂಡ ಪ್ರತಿಯೊಂದಕ್ಕೂ ಕೋಆಪರೇಷನ್ ಮಾಡಿದ್ದಾರೆ. ಮಿತ್ರವರಂತೂ ಮಂಗಳೂರಾದರೆ ಇದ್ರ ಬಗ್ಗೆ ಪ್ರಯತ್ನ ಮಾಡ್ತಿದ್ದಾರೆ. ಜೊತೆ ಹಿರಿಯರಾಗಿ ಉಪೇಂದ್ರಣ್ಣವರು ಅವರು ಕೂಡ ಅಧ್ಯಕ್ಷರಾಗಿ ಇಲ್ಲಿ ಕೆಲಸ ಮಾಡಿದ್ದಾರೆ. ಜೊತೆಗೆ ಎಲ್ಲರೂ ಕೂಡ ಒಂದು ಒಳ್ಳೆ ಟೀಮ್ ಆಗಿದೆ ನಮ್ಮದು. ಅದೊಂದು ನಮಗೆ ತುಂಬ ಸಂತೋಷ. ಎಲ್ಲ ಒಂದೊಂದು ಕ್ಷೇತ್ರದಲ್ಲಿ ಕೆಲಸ ಮಾಡಿದವರಿದ್ದಾರೆ, ಒಂದೊಂದು ರೀತಿಯಲ್ಲಿ ಒಳ್ಳೆ ಹೆಸರು ತಗೊಂಡವರಿದ್ದಾರೆ. ಯಾಕಂದರೆ ಈಗ ಟೀಮಲ್ಲಿ ಏನಾಗ್ತಂದರೆ ಯಾರೋ ಒಬ್ಬ ಏನಾದ್ರು ಒಂದು ಹೆಸರು, ಕೆಟ್ಟ ಹೆಸರು ತಗೊಂಡಿದ್ರೆ ಆ ಟೀಮಿಗೆ ಒಂದು ಕಳಂಕ ಬರ್ತದೆ. ಆದರೆ ನಮ್ಮಲ್ಲಿ ಅದೊಂದು ಒಳ್ಳೆ ಒಂದು ಒಮ್ಮತದಿಂದ ಒಂದು ಟೀಮ್ ಆಗಿದೆ. ಅದರಿಂದ 12 ಜನನ್ನು ಗೆದ್ದಿರತಕ್ಕಂಥ ವಿಶ್ವಾಸ ಇದೆ. ನಿಮ್ಮೆಲ್ಲರ ಸಹಕಾರವನ್ನು ಬಳಸ್ತಾ ಹಾಗೂ ಪಕ್ಷದ ಹಿರಿಯರೇ ಹಾಗೂ ಎಲ್ಲ ಪಂಚಾಯತ್ ಸಮಿತಿ ಅಧ್ಯಕ್ಷ ಹಾಗೂ ಬೂತ್ ಸಮಿತಿ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು, ಈ ದಿನ ಕೋಆಪ್ಷನಲ್ಲಿ ಕೆಲವು ಕಡೆ ಪಕ್ಷ ಬರೋದಿಲ್ಲ, ಒಂದು ತಂಡ ಬರ್ತದೆ. ಆದರೆ ನಾವು ನಮ್ಮ ಹೋಗಿ 4 ಸೊಸೈಟಿಗಳಲ್ಲಿ ತಂಡಗಳನ್ನು ಮಾಡಿದ್ದೀವಿ. ಆದರೆ ಸಂಪೂರ್ಣ ಕಾಂಗ್ರೆಸ್ ತಂಡ ಅಂದರೆ ಇವತ್ತು ನಮ್ಮದು ಇರುವಾಗಿರೋ PSSನ ಒಂದು ತಂಡ ತುಂಬ ಖುಷಿ ಆಗ್ತಾಯಿದೆ. ಯಾಕಂದರೆ BJP ಇವತ್ತು ಕಮಲಾಕ್ಷರ ಬಗ್ಗೆ ತುಂಬ ನಾವು ಖುಷಿ ಪಡಬೇಕು. BJP ಅವರು ಮನೆಗೆ 4-5 ಸರಿ ಹೋಗ್ಯಾರೆ, ಆದರೂ ನಾನು ಕಂಟೆಸ್ಟ್ ಮಾಡೋದಿಲ್ಲ ಅಂತ ಹೇಳ್ಯಾರೆ. ಮೊನ್ನೆ ನಾವು ಹೋದ ತಕ್ಷಣ ನಾವು ಕಾಂಗ್ರೆಸ್ ಪಾರ್ಟಿಯಲ್ಲಿ ನಾನು ಕಂಟೆಸ್ಟ್ ಮಾಡ್ತೀನಿ, ನಮಗೆ ಇಷ್ಟವಾದ ಪಾರ್ಟಿ ಅಂತ ಗೋಪಾಲ್ ನಾಯ್ಕರು, ನಾವು ಗೋಪಾಲ್ ನಾಯ್ಕರಿಗೆ ನಾವು ಕೇಳಿ ಕ್ಯಾಂಡಿಡೇಟ್ ಮಾಡೋದಲ್ಲ. ಗೋಪಾಲ್ ನಾಯ್ಕರು ನಾವೇ ಡಿಕ್ಲೇರ್ ಮಾಡ್ತೀವಿ. ಯಾಕಂದರೆ ಅವ್ರ ಮೇಲೆ ಇರೋ ವಿಶ್ವಾಸ ಮತ್ತು ಅವರಿಗೆ ನಮ್ಮ ಪಾರ್ಟಿ ಮೇಲೆ ಇರೋ ವಿಶ್ವಾಸ. ಇದೇ ರೀತಿ ಏನು
ಒಟ್ಟಾಗಿ ಈ ಒಂದು ಚುನಾವಣೆಯಲ್ಲಿ ನಾವು ಗೆಲ್ಲಬೇಕು, ಗೆಲ್ತೀವಿ, ನಾವು ಒಣ ತೊಟ್ಟು ಈ ಒಂದು ಚುನಾವಣೆ ಮಾಡ್ತೇವೆ ಅಂತ ಹೇಳ್ತಾ ಎಲ್ಲ ಸಹಕಾರಿಗಳ ಒಂದು ಸಹಕಾರ ಇದು ಬೇಕು. ಯಾಕಂದ್ರೆ ಒಂದು ಸೊಸೈಟಿ ಈ ಹಂತಕ್ಕೆ ಬರಬೇಕಾದ್ರೆ ಇದೇನು ಸಾಧಾರಣದ ವ್ಯವಹಾರನ ಅಥವಾ ಇದು ಭಾರಿ ಕಷ್ಟದಲ್ಲಿದ್ದ ಸೊಸೈಟಿ ಹಾಗೂ ಬಿಕ್ಕಳಿ ವ್ಯವಸಾಯ ಪತ್ತಿನ ಸೊಸೈಟಿ ಇಲ್ಲಿಂದ ಅದು ಮುಗಿದೋಯ್ತು ಕಥೆ ಅನ್ನೋ ಮಟ್ಟಕ್ಕೆ ಬಂದಿದೆ. ಅಂಥ ಸೊಸೈಟಿ ಇವತ್ತು ಇಂಥ ಒಂದು ಸೊಸೈಟಿ ಬಿಲ್ಡಿಂಗ್ ಆಗಿ ಇಂಥ ಒಂದು ಆಫೀಸ್ ಆಗಿ ಒಂದು ಒಳ್ಳೆ ವ್ಯವಹಾರ ಮಾಡಿಕೊಂಡು ಈ ಮಟ್ಟಕ್ಕೆ ಬಂದಿದೆ ಅಂದರೆ ಅದು ಈ ಹಳೆ ಕಾರ್ಯಕಾರಿ ಮಂಡಳಿಯವರ ಶ್ರಮ ಎಷ್ಟಿರ್ಬೇಕಂತ ಯೋಚನೆ ಮಾಡಿ. ಸುಮ್ಮನೆ ಕೆಲವರೆಲ್ಲ ಹೇಳ್ತಾರೆ ಅವ್ರು ಅಷ್ಟು ವರ್ಷ ಆಯಿತು, ಇಷ್ಟು ವರ್ಷ ಆಯಿತು, ಅವ್ರು ಬೇಕಿತ್ತು, ಇವ್ರು ಬೇಡ ಇತ್ತು. ಸಹಕಾರಿ ಸಂಸ್ಥೆಗಳಲ್ಲಿ ವರ್ಷ ಕೌಂಟ್ ಆಗಲ್ಲ, ಅವ್ನ ಕೆಲಸ ಕೌಂಟ್ ಆಗಲ್ಲ. ಅವ್ರು ಏನು ಕೆಲಸ ಮಾಡ್ತಾರೆ, ಏನೇನು ಒಳ್ಳೆ ಕೆಲಸ ಮಾಡ್ತಾರೆ. ಈ ಹಿಂದೆ ಪ್ರಭಾಕರಣ ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಸೊಸೈಟಿ. ಆ ನಂತರ ಈಶ್ವರನ ಕಡಿಮೆ ಅವಧಿಯಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಇವರಿಬ್ಬರ ಒಂದು ಮುಖಂಡತ್ವದಲ್ಲಿ ಈ ಒಂದು ತಂಡ ಅವರು ಕೂಡ ಇನ್ನು ಹೆಚ್ಚಿಗೆ ಎಫರ್ಟ್ ಹಾಕಿ ಈ 11-12 ಜನನ ಗೆಲ್ಸ್ಕೊ ಬರಬೇಕು. ಅದರಲ್ಲಿ ನಮ್ಮೆಲ್ಲರ ಸಂಪೂರ್ಣ ಸಹಕಾರ ನಮ್ಮ ಸಹಕಾರಿ ಬಂಧುಗಳದ್ದು ಇದೆ, ಕಾಂಗ್ರೆಸ್ ಪಾರ್ಟಿದು ಇದೆ, ಹಾಗೂ ನಮ್ಮ ಮಾನ್ಯ ಶಾಸಕರು ಕೂಡ ಇವತ್ತು ಫೋನ್ ಮುಖೇನ ಹೇಳಿದ್ದಾರೆ. ನಾನು ಸಂಪೂರ್ಣ ಇದಕ್ಕೆ ನನ್ನ ಆಶೀರ್ವಾದ ಉಂಟು, ನಾನು ಸಂಪೂರ್ಣ ಸಪೋರ್ಟ್ ಮಾಡ್ತೇವೆ ಅಂತ ಹೇಳಿದ್ದಾರೆ ಅಂತ ಹೇಳ್ತಾ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಅವ್ರ ಜೊತೆಗೂಡಿ ಪ್ರತಿಯೊಂದು ಏನು ಷೇರುದಾರ ಮನೆಗಳಿಗೆ ಮನಮುಟ್ಟುವ ಹಾಗೆ ನಾವೊಂದು ಕ್ಯಾನ್ವಾಸ್ ಮಾಡಿ ಈ ತಂಡವನ್ನು ಗೆಲ್ಸ್ಕೊಂಡು ಬರೋದ್ರಲ್ಲಿ ನಾವು ಯಶಸ್ವಿ ಆಗ್ಬೇಕಂತೇಳಿ ನಾನು ಕಾಂಗ್ರೆಸ್ ಪಾರ್ಟಿ ಮುಖಾಂತರ ಪಾರ್ಟಿಯ ಪರವಾಗಿ ನಾನು ನಿಮ್ಮನ್ನ ಕೇಳ್ಕೊಳ್ತಾ ಈ ಒಂದು ಅಧಿಕೃತವಾಗಿ ನಾವು ಒಂದು ನಾಮಿನೇಷನ್ ಬಹುಶಃ 13 ಜನ ಹಾಕಿದ್ದಾರೆ. ಆದರೆ ಇದರಲ್ಲಿ 14 ಜನರನ್ನು ಹಾಕ್ತಾರೆ ನಮ್ಮ ಪಾರ್ಟಿಯಲ್ಲಿ. ಆದರೆ ಅಧಿಕೃತವಾಗಿ ನಾವು ಕೊನೆಯವರೆಗೂ ಇಟ್ಟು ಕಂಟೆಸ್ಟ್ ಮಾಡಿ ನಾವು ಗೆಲ್ಸ್ಕೊಂಡು ಬರ್ಬೇಕಾದಂಥ ಒಂದು ಟೀಮ್ ನಾವು ಒಂದು ಮಾಡಿದ್ದೀವಿ. ಯಾವುದೇ ಗೊಂದಲ ಇದ್ದ ಟೀಮ್ ಅಂದರೆ ಇವತ್ತು ವಿರೋಧ ಸೊಸೈಟಿ ಟೀಮು. ಇವತ್ತು ಜನರಲ್ ಕೃಷಿ KCC ಸಾಲದಲ್ಲಿ ಈಶ್ವರಪ್ಪ BS ಸಾಮಾನ್ಯ, ಪ್ರಭಾಕರ್ HM ಸಾಮಾನ್ಯ, ಅಂಜನ್ ಸಾಮಾನ್ಯ, ಪ್ರಜ್ವಲ್ US ಸಾಮಾನ್ಯ, ಇವರು 4 ಜನ ಸಾಮಾನ್ಯದಲ್ಲಿ ಬರ್ತಾರೆ. ಅದಿತಿ PCM B ಕ್ಯಾಟಗರಿ ಬರ್ತಾರೆ. ಹಾಗೆಯೇ ಸಾಮಾನ್ಯ ಮಹಿಳೆಯಲ್ಲಿ ಸಾವಿತ್ರಿ ಚಂದ್ರಶೇಖರ್ ಹಾಗೂ ಸುಮಾ ಶ್ರೀಕಾಂತ್ ಅವರು ಬರ್ತಾರೆ. ಹಾಗೂ DCM A ಕ್ಯಾಟಗರಿಯಲ್ಲಿ ನಮ್ಮ ಮೇಲ್ಮಠ ಜನಾರ್ದನ್ ಅವರು ಬರ್ತಾರೆ. ಹಾಗೂ ST ಕ್ಯಾಟಗರಿಯಲ್ಲಿ ಗೋಪಾಲನಾಥ್ ಶಿಂಗಾಪುರ ಬರ್ತಾರೆ. ST ಕ್ಯಾಂಡಿಡೇಟಲ್ಲಿ ಕಮಲಾಕ್ಷ ಕೊಡುಗೆ. ಈ ಒಂದು ಉತ್ತಮವಾದ ತಂಡನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಹಾಗೇನೆ ಕೃಷಿಯೇತರ ಸಾಲಗಾರರ ಒಂದು ಕ್ಷೇತ್ರದಲ್ಲಿ ಅವಿನಾಶ್ ಶೆಟ್ಟಿ ಇವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಜನರಲ್ ಕೆಟಗರಿಯ ಒಂದು ಇದಕ್ಕೆ ರಕ್ಷಿತ್ ಎಸ್ ಬಡಿ ಸೌಗೋಡಿ ಇವರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಇವರೆಲ್ಲರೂ ಗೆಲ್ಸ್ಕೊಂಡು ಬರುವ ಒಂದು ಪ್ರಯತ್ನಗಳು ಮಾಡೋಣ. ಇದಕ್ಕೆ ಪೂರ್ವಕವಾಗಿ ಸಪೋರ್ಟಿವ್ ಆಗಿ ನಮ್ಮ ಎರಿಕೆರೆ ಅರುಣ್ ಅವರು ಒಂದು ಅಪ್ಲಿಕೇಶನ್ ಇವತ್ತು ಹಾಕಿದ್ದಾರೆ. ಇವತ್ತು ನಮಗೆ ಇದೊಂದು ಸುದಿನ ಅಂತ ಯೋಚನೆ ಮಾಡ್ತೀವಿ. ಯಾಕಂದರೆ ಈ ಒಂದು ನಾಮಿನೇಷನ್ ಪ್ರಕ್ರಿಯೆ ನೀಡಬೇಕಾದ್ರೆ ನಮ್ಮ ಎಲ್ಲ ಸಹಕಾರಿ ಸದಸ್ಯರು ಬೆಂಬಲಿತ ಪಕ್ಷದಿಂದ ಇಷ್ಟು ಜನ ಸೇರಿ ನಮಗೆ ಏಕಕಾಲದಲ್ಲಿ ನಾಮಿನೇಷನ್ ಸಲ್ಲಿಸ್ತಿದ್ದೆ. ನಿಮ್ಮೆಲ್ಲರ ಸಹಕಾರ ತುಂಬ ಮುಖ್ಯ. ನಿಮಗೆ ನನ್ನ ವೈಯಕ್ತಿಕವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಈ ಒಂದು ಸಭೆಯ ಅಥವಾ ಈ ಸಹಕಾರಿ ಕ್ಷೇತ್ರಕ್ಕೆ ಏನು ನಾಮಪತ್ರ ಸಲ್ಲಿಕೆ ಆಗಬೇಕು ಅಥವಾ ಅಭ್ಯರ್ಥಿಗಳ ಆಯ್ಕೆ ಆಗಬೇಕು, ಇದರ ಮುಂಚೂಣಿಯ ನಾಯಕತ್ವ ವಹಿಸಿರ್ತಕ್ಕಂಥದ್ದು ನಮ್ಮ ಹೋಬಳಿ ಅಧ್ಯಕ್ಷರಾದ ನನ್ನ ಮಿತ್ರ ಅವರು. ಹಾಗೆಯೇ ಇದಕ್ಕೆ ಎಲ್ಲ ಸಹಕಾರವಾಗಿ ಬೆಂಬಲವಾಗಿ ನಿಂತಿರ್ತಕ್ಕಂಥವರು ಶಾನಹಳ್ಳಿ ಗ್ರಾಮ ಪಂಚಾಯತಿ ಸಮಿತಿಯ ಅಧ್ಯಕ್ಷರಾದ ಬೆಟಾಲ ಪ್ರವೀಣ್ ಅವರು ಹಾಗೂ ನಿರ್ವಾಹಕರು ಗ್ರಾಮ ಪಂಚಾಯತಿ ಸಮಿತಿಯ ಅಧ್ಯಕ್ಷರಾದಂಥ ಸುರೇಂದ್ರ ಹಾಗೂ ಪಂಚಾಯತ್ ಸಮಿತಿಯ ಅಧ್ಯಕ್ಷರಾದಂಥ ಹರೀಶ್ ಅವರು, ಅಶೋಕ್ ಅವರು, ಕೋಡೂರು ಪಂಚಾಯತ್ ಸಮಿತಿಯ ಅಧ್ಯಕ್ಷರಾದ ಅಶೋಕ್ ಅವರು, ಬಿಲಿಗದ್ದೆ ಪಂಚಾಯತ್ ಸಮಿತಿಯ ಅಧ್ಯಕ್ಷರಾದಂಥ ಕಲಗೊಟ್ಟದೇವರು, ಇವರೆಲ್ಲ ಜೊತೆಗೆ ನಮ್ಮ ಹಿರಿಯ ಪಕ್ಷದ ಎಲ್ಲ ಮುಖಂಡರುಗಳು ಕೂಡ ಈ ಒಂದು ಅಭ್ಯರ್ಥಿ ಆಯ್ಕೆಯಲ್ಲಿ ಯಾವುದೇ ಗೊಂದಲವಿಲ್ಲದೆ ಯಾರು ಅಭ್ಯರ್ಥಿ ಆಗಬೇಕನ್ನೋದು ಎಲ್ಲೂ ಗೊಂದಲವನ್ನು ಸೃಷ್ಟಿಸಿದ್ರೆ ಇಂಥ ಅಭ್ಯರ್ಥಿಗಳೇ ಆಗಬೇಕು, ಯಾಕೆ ಆಗಬೇಕು ಅನ್ನೋದ್ರ ಬಗ್ಗೆ ಕೂಡ
ಎಲ್ಲರೊಡನೆ ಚರ್ಚೆ ಮಾಡಿ ಒಂದು ತೀರ್ಮಾನ ತಗೊಂಡು ಅಭ್ಯರ್ಥಿಗಳ ಆಯ್ಕೆ ಮಾಡಿದ್ದಾರೆ. ತುಂಬಾ ದಿನ ಪ್ರಶ್ನೆ ಮಾಡಿದರು, ಪ್ರಭಾಕರಣ 25 ವರ್ಷ ಅಧ್ಯಕ್ಷರಾಗಿದ್ದಾರೆ ಬೇಕಾ ಅಂತ. ನಾವು ಅವರಿಗೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೇವೆ. ಒಂದು ಸಹಕಾರಿ ಸಂಸ್ಥೆ ನಡೀಬೇಕಾದ್ರೆ ಆ 25 ವರ್ಷಗಳ ತಳಪಾಯದಿಂದ ಬಂದಂತ ಅಧ್ಯಕ್ಷನ ನಮ್ಮ ಸಂಸ್ಥೆಗೆ ಅವಶ್ಯಕತೆ ಇದೆ. ಹಾಗೆ ಹೊಸಬರ ಅವಶ್ಯಕತೆ ಇದೆಯಾ ಅಂತ ಒಂದು ಮಾತಿದೆ, ಹಳೆಬೇರು ಹೊಸ ಚಿಗುರು ಕೂಡಿರಲು ಬರಸ ಹೋಗುವಂತ. ಹಾಗೆ ಹಿರಿಯರ ಮಾರ್ಗದರ್ಶನ ಬೇಕು, ಕಿರಿಯರ ಸಹಕಾರ ಬೇಕು. ಇವೆರಡನ್ನು ಯೋಚಿಸಿ ನಮ್ಮಲ್ಲಿ ಒಂದಷ್ಟು ಅಭ್ಯರ್ಥಿಗಳನ್ನ ನಾವು ಆಯ್ಕೆಗಳು ಮಾಡಿದ್ವಿ. ಅದರಲ್ಲಿ ಮುಂಚೂಣಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳ ಪಟ್ಟಿಗಳನ್ನ ಈಗಾಗಲೇ ಕರ್ವಾನೆನಲ್ಲಿ ಅವರು ಹೇಳಿದ್ದಾರೆ. ಅಭ್ಯರ್ಥಿಗಳ ಕೆಟಗರಿ ಇರ್ಬೋದು, ಅಥವಾ ಸಾಮಾನ್ಯ ಕ್ಷೇತ್ರ ಇರ್ಬೋದು, ಮಹಿಳಾ ಇರ್ಬೋದು, BCME ಇರ್ಬೋದು, BCMD ಇರ್ಬೋದು, ಜನರಲ್ ಇರ್ಬೋದು, ಕೃಷಿ ಸಾಲ, ಕೃಷಿಯೇತರ ಸಾಲ, ಎಲ್ಲದಕ್ಕೂ ಸಹ 12 ಅಭ್ಯರ್ಥಿಗಳು ನಾವು ನಮ್ಮಲ್ಲಿ ಇವತ್ತು ದಿನ ನಾಮಕರಣ ಮಾಡಿದ್ದೇವೆ, ನಾಮಿನೇಷನ್ ಮಾಡಿದ್ದೇವೆ. ಹಾಗಾಗಿ ಇದಕ್ಕೆ ಎಲ್ಲ ನಮ್ಮ ಸಹಕಾರಿಗಳು ಸಹ ಬೆಂಬಲಗಳನ್ನು ಸೂಚಿಸಿದ್ದಾರೆ. ಮತ್ತೆ ನಾವು ಸಮಯಕ್ಕೆ ಇನ್ನೂ ಕೆಲವಷ್ಟು ನಮ್ಮ ಕಾರ್ಯಕರ್ತರು ಎಲ್ಲ ಆಗಮಿಸಲಿದ್ದಾರೆ. ಯಾಕಂದ್ರೆ ಹಂಗಾಗಿದ್ದವರಿಗೆ ನಾವು ಸಮಯ ನೀಡೋದ್ರಿಂದ ಅಡುಗೆ ಮನೆ ಕೆಲಸದ ಬಿಸಿ ಇದರಿಂದ ಎಲ್ಲರೂ ಬರ್ತಾ ಇದ್ದಾರೆ. ನಾನು ಒಂದೇ ಮಾತಲ್ಲಿ ಹೇಳೋದು, ಎಲ್ಲರೂ ಒಟ್ಟಾಗಿ ನಾವು 12 ಜನ ಅಭ್ಯರ್ಥಿಗಳು ಸಹ ಒಟ್ಟಾಗಿ ಮತವನ್ನು ಯಾಚಿಸಬೇಕು. 10 ಜನಕ್ಕೆ ಒಂದು ಸಿಂಡಿಕೇಟ್ ಇದೆ. ಕೃಷಿ ಕ್ಷೇತ್ರದಲ್ಲಿ ಒಬ್ಬರಿಗೆ 10 ಮತಗಳಿದೆ. ಯಾರೂ ಸಹ ಭಿನ್ನಾಭಿಪ್ರಾಯ ಇಲ್ಲಿದ್ದರೆ 10 ಜನರಿಗೆ ಮತಗಳನ್ನ ಕೇಳಿ 10 ಕೃಷಿ ಕ್ಷೇತ್ರಗಳಲ್ಲಿ, ಒಂದು ಕೃಷಿಯೇತರ ಸಾಲ ಪಡೆದ ಕ್ಷೇತ್ರದಲ್ಲಿ, ಒಂದು ಜನರಲ್, ಈ 12 ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಈ ಸಹಕಾರಿ ಸಂಸ್ಥೆಗೆ ಅಭಿವೃದ್ಧಿಗೆ ನಿಮ್ಮೆಲ್ಲರ ಸಹಕಾರ ಇದೆ. ಯಶಸ್ವಿಗೆ ನೀವೆಲ್ಲರೂ ಕಾರಣೀಭೂತರಾಗಿ, ನಮ್ಮ ಯಶಸ್ಸಿನ ಹಿಂದೆ ನಿಮ್ಮ ಶ್ರಮ ಇದೆ. ಹಾಗಾಗಿ ನಿಮ್ಮ ಎಲ್ಲರ ಸಹಕಾರವನ್ನು ಯಾಚಿಸ್ತಾ ನನಗೆ ವಿಷಯವನ್ನು ಪ್ರಸ್ತಾಪಿಸಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಪ್ರಾಸ್ತಾವಿಕವಾಗಿ ಮಾತಾಡಿರ್ತಕ್ಕಂಥ ಬೆಳ್ಳಾಲೆ ಈಶ್ವರನವರು ಅವರಿಗೆ ಧನ್ಯವಾದಗಳು.